ಮೈಸೂರು ನಗರದಲ್ಲಿ ಫುಟ್ಪಾತ್ಗಳನ್ನು ತೆರವುಗೊಳಿಸುವಂತಹ ಮುನ್ನ ಸಂಬಂಧಪಟ್ಟಂತಹ ವ್ಯಾಪಾರಿಗಳಿಗೆ ಸೂಕ್ತ ನೋಟಿಸ್ ನೀಡಿ ಅವರ ಜೀವನೋಪಾಯಕ್ಕೆ ಧಕ್ಕೆಯಾಗದಂತೆ ಪರ್ಯಾಯ ಸ್ಥಳದ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಮೈಸೂರು ಮಹಾನಗರ ಪಾಲಿಕೆಗೆ ಆಗ್ರಹಿಸಲಾಗಿದೆ. ನಗರದ ವಿವಿಧ ಭಾಗಗಳಲ್ಲಿ ನಡೆಸ್ತಾ ಇರುವಂತಹ ಫುಟ್ಪಾತ್ ತೆರವು ಕಾರ್ಯಾಚರಣೆಯಿಂದ ಸಣ್ಣ ವ್ಯಾಪಾರಿಗಳು ಹಾಗೂ ದಿನನಿತ್ಯದ ವ್ಯಾಪಾರದ ಮೇಲೆ ಅವಲಂಬಿತವಾಗಿರುವಂತಹ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕ್ತಾ ಇರುವಂತಹ ಸಾಧ್ಯತೆ ಇದೆ ಅಂತ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ತೆರವು ಕಾರ್ಯಾಚರಣೆಗೂ ಮುನ್ನ ವ್ಯಾಪಾರಿಗಳಿಗೆ ಕಾನೂನುಬದ್ಧವಾಗಿ ನೋಟಿಸ್ ನೀಡಬೇಕು. ಬಳಿಕ ಅವರ ಜೀವನೋಪಾಯ ಮುಂದುವರೆಸಲು ಅನುಕೂಲವಾಗುವಂತೆ ಸೂಕ್ಷ್ಮ ಪರ್ಯಾಯ ಸ್ಥಳವನ್ನ ಅಥವಾ ಸೂಕ್ತ ಪರ್ಯಾಯ ಸ್ಥಳವನ್ನ ಗುರುತಿಸಿ ಸ್ಥಳಾವಕಾಶವನ್ನ ಕಲ್ಪಿಸಬೇಕು ಅಂತ ಒತ್ತಾಯಿಸಲಾಗಿದೆ. ನಗರದ ಅಭಿವೃದ್ಧಿ ಹಾಗೂ ಸಾರ್ವಜನಿಕರ ಅನುಕೂಲದ ಜೊತೆಗೆ ಸಣ್ಣ ವ್ಯಾಪಾರಿಗಳ ಬದುಕನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಮಾನವೀಯ ದೃಷ್ಟಿಯಿಂದ ಕ್ರಮ ಕೈಗೊಳ್ಳುವಂತೆ ಮೈಸೂರು ಮಹಾನಗರ ಪಾಲಿಕೆಗೆ ರಾಕೇಶ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ವ್ಯಾಪಾರಿಗಳಿಗೆ ಅವರ ಜೀವನ ಏನಿವತ್ತು ಮಹಾನಗರ ಪಾಲಿಕೆ ಫುಟ್ಪಾತ್ನ ಕಾರ್ಯಾಚರಣೆಯಲ್ಲಿ ಏನ್ ತೊಡಗಿದ್ದಾರೆ, ಅದು ಇವತ್ತು ಫುಟ್ಪಾತ್ ಕಾರ್ಯಾಚರಣೆಯಲ್ಲಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಅವರ ಜೀವನವನ್ನ ಮಾಡುವಂತ ಒಂದು ಇದನ್ನ ಅವರು ರೂಢಿಸ್ಕೊಂಡಿದ್ದಾರೆ. ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಫುಟ್ಪಾತ್ ನಲ್ಲಿ ಇವತ್ತು ಅವರು ಏಕಾಏಕಿ ಅವರ ಕಾರ್ಯಾಚರಣೆ ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ತೆರವುಗೊಳಿಸೋದ್ರಿಂದ ಅವರ ಜೀವನದಲ್ಲಿ ಅವರು ಒಂದು ಇದು ಮಾಡ್ದಂಗೆ ಆಗುತ್ತೆ. ಯಾಕೆಂತಂದ್ರೆ ಇವತ್ತು ಜೀವನ ಮಾಡ್ಲಿಕ್ಕೆ ಫುಟ್ಪಾತ್ ಅವರು ಈಗ 5-6 ವರ್ಷದಿಂದ 10 ವರ್ಷದಿಂದ ಅವರು ಜೀವನವನ್ನ ನಡೆಸ್ತಾ ಇರ್ತಾರೆ. ಇವತ್ತು ಜೀವನವನ್ನ ನಡೆಸಲಿಕ್ಕೆ ಅವರು ಫುಟ್ಪಾತ್ ಕಾರ್ಯಾಚರಣೆ ಮಾಡೋದ್ರಿಂದ ಅವ್ರ ಕುಟುಂಬಗಳು ಬೀದಿಗೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತಿದೆ. ಆ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಯಾವ ರೀತಿ ಹೇಳ್ತಿದೆ ಅಂದ್ರೆ, ಈ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡಿ ಅದ್ರ ಜೊತೆಯಲ್ಲಿ ಅವರಿಗೆ ಸ್ಥಳವನ್ನ ನಿಗದಿ ಮಾಡಿ. ಯಾಕೆ ಅಂತಂದ್ರೆ ಮೈಸೂರು ಮಹಾನಗರ ಪಾಲಿಕೆ ಇವತ್ತು ಹಲವಾರು ಸ್ಥಳಗಳಿದೆ, ಆ ಸ್ಥಳವನ್ನ ನಿಗದಿ ಮಾಡಿ ಫುಟ್ಪಾತ್ ವ್ಯಾಪಾರಿಗಳಿಗೆ ಜಾಗವನ್ನ ಮಾಡಿಕೊಡಿ ಅನ್ನುವಂತ ನಿಟ್ಟಿನಲ್ಲಿ ನಾನು ದಯಮಾಡಿ ಮೈಸೂರು ಮಹಾನಗರ ಪಾಲಿಕೆಗೆ ಮನವಿಯನ್ನ ಮಾಡ್ತಾ ಇದ್ದೀನಿ. ಈ ಫುಟ್ಪಾತ್ ವ್ಯಾಪಾರಿಗಳಿಗೆ ದಯಮಾಡಿ ಅನುಕೂಲವಾದ ರೀತಿಯಲ್ಲಿ ಅವರಿಗೆ ಜೀವನವನ್ನ ಮಾಡುವ ರೀತಿಯಲ್ಲಿ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಕೂಡ ಒಂದು ಹಾಳಾಗುವಂತ ರೀತಿ ಇರ್ತದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಅವರಿಗೆ ಒಂದು ಜಾಗವನ್ನ ಮಾಡಿಕೊಟ್ಟು ಆ ನಂತರ ನೀವು ಫುಟ್ಪಾತ್ ಕಾರ್ಯಾಚರಣೆಯನ್ನ ಮಾಡಿ ಅಂತ ಮೈಸೂರು ಮಹಾನಗರದ ಭಾರತೀಯ ಜನತಾ ಪಾರ್ಟಿ ಮೋರ್ಚಾ ಈ ಮನವಿಯನ್ನ ಮಾಡ್ತೇವೆ. ಇದೊಂದು ಏಕಾಏಕಿ ಫುಟ್ಪಾತ್ ತೆರವು ಮಾಡ್ತಾ ಇದೆ, ಎಷ್ಟರ ಮಟ್ಟಿಗೆ ಸರಿ ಇದೆ? ಎಲ್ಲೊಂದ್ ಕಡೆ ಬಡವರು ಅದ್ರ ಮೇಲೆ ಇವತ್ತು ಅವ್ರಿಗೆ ಫುಟ್ಪಾತ್ ಅವರು ಇವತ್ತು ದಿನನಿತ್ಯ ಅವರು ಕಂತು ಬಡ್ಡಿಯನ್ನ ಅವ್ರು ಸರ್ವೇ ಸಾಮಾನ್ಯ ಕಂತು ಬಡ್ಡಿ ಇಸ್ಕೊಂಡ್ಬಿಟ್ಟಿರ್ತಾರೆ, ವಿದ್ಯಾಭ್ಯಾಸಕ್ಕೆ ಇಲ್ಲ ಟ್ಯೂಷನ್ ಸೇರಿಸಿರ್ತಾರೆ. ಎಲ್ಲವನ್ನು ಇವತ್ತಿಂದನೇ ಅವರು ಪ್ರತಿನಿತ್ಯ ಇವತ್ತೇನು ಅವರು ಜೀವನವನ್ನ ಮಾಡ್ಬೇಕು ಅಂತಂದ್ರೆ ಅಲ್ಲಿ ವ್ಯಾಪಾರ ಮಾಡ್ಬೇಕು, ಜೀವನವನ್ನ ನಡೆಸಬೇಕು. ಆ ರೀತಿಯಲ್ಲಿ ಇರ್ತಕ್ಕಂಥ ಇವತ್ತು ಸಾಮಾನ್ಯ ಜನರನ್ನ ಇವತ್ತು ಅದೇ ನೀವು ದುಡ್ಡಿರೋರಿಗೆ ಸಮಯವನ್ನ ಕಾಲಾವಕಾಶವನ್ನ ಕೊಡ್ತೀರಾ, 30 ದಿನ ಕೊಡ್ತೀರಾ, 6 ತಿಂಗಳು ಕೊಡ್ತೀರಾ, 1 ವರ್ಷ ಕೊಡ್ತೀರಾ. ಇವ್ರಿಗೆ ಯಾಕೆ ನಾವು ಫುಟ್ಪಾತ್ ವ್ಯಾಪಾರಿಗಳಿಗೆ ಯಾಕೆ ನೀವು ಒಂದು ನಿಗದಿ ಸಮಯವನ್ನ ನಿಗದಿ ಮಾಡಿ ಒಂದು 6 ತಿಂಗಳು ಟೈಮ್ ಕೊಡಿ. ಅದ್ರ ಜೊತೆಯಲ್ಲಿ ಫಸ್ಟ್ ಅವ್ರಿಗೆ ಆದಂತ ಫುಟ್ಪಾತ್ ವ್ಯಾಪಾರವನ್ನ ಮಾಡ್ಲಿಕ್ಕೆ ಒಂದು ಸ್ಥಳಾವಕಾಶವನ್ನ ಕಾರ್ಪೊರೇಷನ್ ಇರ್ಬೋದು, ಸರ್ಕಾರ ಇರ್ಬೋದು ಮಾಡಿಕೊಡಿ ಅಂತಕ್ಕಂಥ ಮನವಿಯನ್ನ ಇವತ್ತು ಮಾಡ್ತಾ ಇದ್ದೀವಿ. ಏನಿವತ್ತು ಮಹಾನಗರ ಪಾಲಿಕೆ ಫುಟ್ಪಾತ್ನ ಕಾರ್ಯಾಚರಣೆಯಲ್ಲಿ ಏನ್ ತೊಡಗಿದ್ದಾರೆ, ಅದು ಇವತ್ತು ಫುಟ್ಪಾತ್ ಕಾರ್ಯಾಚರಣೆಯಲ್ಲಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಅವರ ಜೀವನವನ್ನ ಮಾಡುವಂತ ಒಂದು